ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಇದು ನಮ್ಮ ಕಾಲೇಜು ನಡೆದು ಬಂದಂತ ಹಾದಿ. ಪ್ರತಿ ವರ್ಷದಂತೆ ಈ ಬಾರಿ ಕೂಡ ಕಾನ್ವೊಕೇಶನ್ ಅನ್ನ ಹಮ್ಮಿಕೊಂಡಿದ್ದೇವೆ. ಸಾಕಷ್ಟು ಅಂತ ಹೇಳಿದ್ರೆ 5-6 ವರ್ಷಗಳಿಂದ ಕಷ್ಟಪಟ್ಟು ಕಾಯ್ತಾ ಇದ್ದಂತ ಕ್ಷಣ ನಿಮ್ಮೆದುರಿಗೆ ಬರ್ತಾ ಇದೆ. ನಾವೆಲ್ಲ ಕೂತ್ಕೊಳ್ಳಿ ಒಂದ್ ಸೀಟ್ ಆ ಕಡೆ ಕೂತ್ಕೊಳ್ಳ, ನನ್ ಗಂಡ ಬರ್ತಾರೆ. ಅಯ್ಯೋ ನೋಡ್ದ ನಾವೇ ಲೇಟು. ನೀನಲ್ಲಿ ಆಪರೇಷನ್ ಮಾಡ್ಲಿಲ್ಲ ಅಂದಿದ್ರೆ ಇಲ್ಲಿ ಬೇಗ ಬರ್ತಿದ್ವಿ. ಮತ್ತೆ ನನ್ ಗಂಡನ ಸುದ್ದಿಗೆ ಯಾರಾದ್ರೂ ಬಂದ್ರೆ ನಾನಂತೂ ಹಿಂದೆ ಮುಂದೆ ನೋಡಲ್ಲ. ಪ್ರತಿಯೊಂದು ವಿದ್ಯಾರ್ಥಿಗಳಿಗೂ ಕೂಡ ಡಿಗ್ರಿ ಸರ್ಟಿಫಿಕೇಟ್ ಅನ್ನ ನೀಡುವಂತ ಸುಸಂದರ್ಭ. ಇದೀಗ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಓತ್ ತೆಗೆದುಕೊಳ್ಳೋದಕ್ಕಾಗಿ ಎದ್ದು ನಿಲ್ಬೇಕಾಗಿ ಕೇಳ್ಕೊತಾ ಇದ್ದೀನಿ. ಕೀರ್ತಿ, ನನ್ನ ಹತ್ರ ಲೈಸೆನ್ಸೇ ಇಲ್ಲ ಕಣೆ. ಡಿಗ್ರಿ ಸರ್ಟಿಫಿಕೇಟ್ ತಗೊಂಡು ನಾನೇನ್ ಮಾಡ್ಲಿ? ನೀವೆಲ್ಲರೂ ತಗೊಂಡ್ ಬನ್ನಿ, ನಾನು ಆಚೆ ಕಾಯ್ತಾ ಇರ್ತೀನಿ. ಪ್ಲೀಸ್ ನನಗೋಸ್ಕರ ನಿಂತ್ಕೊಳ್ಳೆ. ನಾನು ನನ್ನ ಜೀವನವನ್ನು ಮನುಕುಲದ ಸೇವೆಗಾಗಿಯೇ ಮುಡಿಪಾಗಿಡುವೆ. ನಾನು ನನ್ನ ಜೀವನವನ್ನು ಮನುಕುಲದ ಸೇವೆಗಾಗಿ ಮುಡುಪಾಗಿಡುವೆ. ನನ್ನ ವೃತ್ತಿಯೇ ನನ್ನ ಧರ್ಮ. ನನ್ನ ವೃತ್ತಿಯೇ ನನ್ನ ಧರ್ಮ. ನನ್ನ ರೋಗಿಗಳಿಗೆ ಯಾವುದೇ ಲಿಂಗ, ಜಾತಿ, ಧರ್ಮ, ಯಾವುದೇ ಲಿಂಗ, ಜಾತಿ, ಧರ್ಮ, ಅಂತಸ್ತಿನ ಭೇದವಿಲ್ಲದೆ ಚಿಕಿತ್ಸೆ ನೀಡುತ್ತೇನೆ. ಹಾಗೂ ಅಂತಸ್ತಿನ ಭೇದವಿಲ್ಲದೆ ಚಿಕಿತ್ಸೆ ನೀಡುತ್ತೇವೆ. ರೋಗಿಯ ಜೀವವನ್ನು ಉಳಿಸಲು ನನ್ನ ಎಲ್ಲಾ ಜ್ಞಾನವನ್ನು ಬಳಸುತ್ತೇನೆ. ಹಾಗೂ ಮನುಷ್ಯತ್ವವನ್ನು ಉಳಿಸಿ ನನ್ನ ವೃತ್ತಿಯ ಮಾನ್ಯತೆಯನ್ನು ಕಾಪಾಡುತ್ತೇನೆ. ಎಲ್ಲರೂ ಕೂತ್ಕೋಬೇಕಾಗಿ ಕೇಳ್ಕೊಳ್ತೇನೆ. ಈಗ ಪ್ರಫುಲ್ಲ ಅವರು ಬಂದು ಡಿಗ್ರಿ ಸರ್ಟಿಫಿಕೇಟ್ ಅನ್ನ ತೆಗೆದುಕೊಳ್ಬೇಕಾಗಿ ಕೇಳ್ಕೊತಾ ಇದ್ದೀನಿ. ಯಾಕೆ ಬರ್ಲೇ ಇಲ್ವಲ್ಲ? ಕೀರ್ತಿ, ಮಾವನು ಬಂದಿಲ್ಲ ಕಣೆ. ನಾನು ಹೋಗಿರ್ತೀನಿ, ಇನ್ನೊಂದ್ಸತಿ ಸಿಗ್ತೀನಿ, ಏನೋ ಅನ್ಕೋಬೇಡಿ. ಪ್ಲೀಸ್ ಇನ್ನೊಂದ್ ಸ್ವಲ್ಪ ತಿದ್ದು ಹೋಗೆ. ಅಯ್ಯೋ ಇಲ್ಲ ಕಣೆ, ನಾನು ನೋಡಕ್ ಬಂದಿದ್ದೆ ನಿಮ್ಮನ್ನ. ಇನ್ನೊಂದ್ಸತಿ ಸಿಗ್ತೀನಿ. ಬಾಯ್ ಬಾಯ್. ಆಚೆ ಕಡೆ ಏನು ಗಲಾಟೆ ಮಾಡ್ಕೊಳಕ್ ಹೋಗ್ಬೇಡ ಆಯ್ತಾ? ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ. ಇವತ್ತಿನ ಕಾನ್ವೊಕೇಶನ್ ಡೇನ ಸ್ಪೆಷಲ್ ಅಂತ ಅನ್ಸ್ಕೊಳ್ಳುವಂತ ಒಂದು ಇಂಪಾರ್ಟೆಂಟ್ ಆಗಿರುವಂತ ವ್ಯಕ್ತಿ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಪರಿಚಯ ಮಾಡಿಸ್ತೀನಿ. ಯು ಗೈಸ್ ಆಲ್ರೆಡಿ ನೋ ದ್ಯಾಟ್ ಪರ್ಸನ್. ಆದ್ರೂ ಕೂಡ ಇಲ್ಲಿ ಜೂನಿಯರ್ಸ್ ಎಲ್ಲರೂ ಕೂಡ ಇದ್ದಾರೆ, ಅವರಿಗೂ ಕೂಡ ಅವರೊಂದು ಪರಿಚಯ ಆಗ್ಬೇಕಾಗತ್ತೆ. ಇವರು ಸಾಮಾನ್ಯ ವ್ಯಕ್ತಿ ಅಂತೂ ಅಲ್ವೇ ಅಲ್ಲ. ಇವರು ಚಿಕ್ಕ ವಯಸ್ಸಲ್ಲೇ ದೊಡ್ಡ ಸಾಧನೆ ಮಾಡಬೇಕು ಅಂತ ಕನಸನ್ನ ಕಟ್ಕೊಂಡಿರುವವರು. ಸೊ ಮೋಸ್ಟ್ ಟ್ಯಾಲೆಂಟೆಡ್ ಪರ್ಸನ್ ಇವರು. ಅವರೇ ಪಾರ್ವತಿ. ಕೇವಲ ಪಾರ್ವತಿ ಮಾತ್ರ ಅಲ್ಲ, ಡಾಕ್ಟರ್ ಪಾರ್ವತಿ.